ತಿಮ್ಮೇಗೌಡ ಮತ್ತು ಪವಿತ್ರ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ತಿಮ್ಮೇಗೌಡ ಹತ್ರ ಹೋಗ್ತಾ ಇದ್ದೀನಿ. ತಿಮ್ಮೇಗೌಡ, ಮಂಡ್ಯ ನಗರದಲ್ಲಿದ್ದೀರಿ ಅಂತ ಅನ್ಸುತ್ತೆ. ಏನಿವತ್ತು ಜೆಡಿಎಸ್ ಪಾಳೆಯದ ಪ್ರಚಾರದ ಪ್ಲಾನ್ ಏನೇನಿದೆ? ಅಜಿತ್, ಸಂಸದ ಶಿವರಾಮೇಗೌಡರು ಕೊಡ್ತಂತ ಒಂದು ಈ ಡ್ಯಾಮೇಜ್ ಹೇಳಿಕೆಯನ್ನ ಕಂಟ್ರೋಲ್ ಮಾಡದೆ ಜೆಡಿಎಸ್ ಅವರಿಗೆ ಒಂದು ಅರಸಾಹಸ ಆಗ್ಬಿಟ್ಟ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಈಗಾಗಲೇ ಸುಮಲತಾ ಅವರ ವಿರುದ್ಧ ಸಂಸದ ಶಿವರಾಮೇಗೌಡರು ನಾಯ್ಡು ಅನ್ನೋದಕ್ಕಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಮಂಡ್ಯದ ನಾಯ್ಡು ಸಮುದಾಯ ಖುದ್ದು ಜೆಡಿಎಸ್ ವಿರುದ್ಧ ತಿರುಗಿ ಬಿದ್ದಿತ್ತು. ನಂತರದಲ್ಲಿ ಚುನಾವಣಾ ಆಯೋಗ ಕೂಡ ಸಂಸದ ಶಿವರಾಮೇಗೌಡರ ವಿರುದ್ಧ ದೂರನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಖುದ್ದು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನ ಮಂಡ್ಯ ರಣರಂಗಕ್ಕೆ ಕರ್ಕೊಂಡ್ ಬರ್ತಿರುವಂತದ್ದು. ಸೊ ಈ ಮೂಲಕ ಒಂದು ರೀತಿ ಮಂಡ್ಯ ರಣರಂಗದಲ್ಲಿ ಇವತ್ತು ನಾಯ್ಡುವನ್ನ ಕರ್ಕೊಂಡ್ಬಂದು ಒಂದು ರೀತಿ ಮತ್ತೊಂದು ಶಕ್ತಿ ಪ್ರದರ್ಶನವನ್ನ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಾಡುವಂತದ್ದು. ಸೊ ಹಾಗಾಗಿ ಮಂಡ್ಯ ಸಿಟಿ ಸೇರಿದಂತೆ ಮತ್ತೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಂತೆ ಈ ಎರಡೂ ಕಡೆ 30,000ಕ್ಕೂ ಹೆಚ್ಚು ನಾಯ್ಡು ಸಮುದಾಯದವರಿದ್ದಾರೆ. ಸೊ ಈ ಮೂಲಕ ನಾಯ್ಡು ಸಮುದಾಯದ ಮತಗಳನ್ನ ಸೆಳೆಯಲಿಕ್ಕೆ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಖುದ್ದು ಚಂದ್ರಬಾಬು ನಾಯ್ಡು ಅವರನ್ನ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ನಂತರದಲ್ಲಿ ಪಾಂಡವಪುರದಲ್ಲಿ ನಡೆಯುವಂತಹ ಜಂಟಿ ಪ್ರಚಾರ ಸಭೆಗೆ ಖುದ್ದು ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಡ್ ಬರ್ತಿರುವಂತದ್ದು. ಈ ಮೂಲಕ ಅಂದ್ರೆ ಒಂದು ರೀತಿ ನಾಯ್ಡು ಹೇಳಿಕೆ ನಂತರದಲ್ಲಿ ಒಂದು ರೀತಿ ಮಂಡ್ಯ ರಣರಂಗದಲ್ಲಿ ಸುಮಲತಾ ಅವರ ವಿರುದ್ಧ ಏನು ಸಂಸದ ಶಿವರಾಮೇಗೌಡರು ಕೊಡ್ತಾರೆ ಆ ಒಂದು ಹೇಳಿಕೆ ಬಹಳಷ್ಟು ಸಂಚಲನ ಉಂಟು ಮಾಡಿತ್ತು. ಸೊ ಹಾಗಾಗಿ ಆ ಒಂದು ನಾಯ್ಡು ಅಸ್ತ್ರವನ್ನೇ ಇಟ್ಕೊಂಡು ಸುಮಲತಾ ಅಂಬರೀಶ್ ಅವರು ಕೂಡ ಪ್ರಚಾರವನ್ನು ಮಾಡ್ತಿದ್ರು. ಆ ಅಸ್ತ್ರವನ್ನೇ ತಿರುಗುಬಾಣವಾಗಿ ಸಿಎಂ ಕುಮಾರಸ್ವಾಮಿ ಅವರು ಇವಾಗ ಸುಮಲತಾ ಅಂಬರೀಶ್ ಅವರಿಗೆ ಕೊಡ್ತಿದ್ದಾರೆ. ಅದು ಕೂಡ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನ ಮಂಡ್ಯ ರಣರಂಗಕ್ಕೆ ಕರ್ಕೊಂಡ್ ಮೂಲಕ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಬರ್ತಾರೆ. ನಂತರದಲ್ಲಿ ಜಂಟಿ ಪ್ರಚಾರ ಸಭೆಯಲ್ಲಿ ಭಾಗಿಯಾದ ನಂತರದಲ್ಲಿ ಪಾಂಡವಪುರದಲ್ಲಿ ಸಂಜೆ 5 ಗಂಟೆ ಸುಮಾರಿಗೆ ನಡೆಯುವಂತಹ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಜಂಟಿ ಪ್ರಚಾರ ಸಭೆಯಲ್ಲಿ ಖುದ್ದು ಚಂದ್ರಬಾಬು ನಾಯ್ಡು ಅವರು ಖುದ್ದು ಹಾಜರಿದ್ದು ಒಂದು ನಾಯ್ಡು ಸಮುದಾಯದ ಮತಗಳನ್ನ ಸೆಳೆಯುವಂತದ್ದು. ಅಜಿತ್.